ಯಾಕಂದ್ರೆ ಕೇವಲ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹಿಂದೆ ಅದು ಸುಮ್ಮನೆ ಗಾದೆ ಮಾತಿತ್ತು. ಇವತ್ತು ಎಲ್ಲ ರಂಗದಲ್ಲಿ ಸಹ ಮಹಿಳೆಯರು ಪುರುಷರಿಗೆ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಎಲ್ಲ ರಂಗದಲ್ಲೂ ಪೈಪೋಟಿಯನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಪೈಪೋಟಿ ಒಂದ್ ಕಡೆ ಅದು ಅಭಿವೃದ್ಧಿಗೆ, ಆದ್ರೆ ಒಂದು ತಾಲೂಕು, ಒಂದು ಸಮಾಜ, ಒಂದು ರಾಜ್ಯ, ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಪುರುಷರಷ್ಟೇ ಸಹಕಾರ ಕೊಟ್ರೆ ಸಾಲದು, ಮಹಿಳೆಯರ ಸಹಕಾರ ಇರಬೇಕು, ಮಹಿಳೆಯರ ಸೇವೆ ಇರಬೇಕು. ಅದನ್ನ ತಾವು ಮನಗಂಡಿದ್ದೀರಾ ಅಂತಕ್ಕಂಥದನ್ನ ತಮ್ಮ ಟ್ರಸ್ಟ್ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ತಾನು ತುಂಬಿರುವುದರಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನೆಲಮಂಗಲ ತಾಲೂಕಿನಲ್ಲಿ ನಾನು ಶಾಸಕನಾದ್ಮೇಲೆ ಮತ್ತೆ ಶಾಸಕನಾಗಿರ್ತೀನ ಮುಂಚೆ ಮಹಿಳಾ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಕಡಿಮೆ ಅನ್ನೋದಕ್ಕಿಂತ ಇದೇ ಮೊದಲು ಎಲ್ಲ ಒಗ್ಗೂಡಿ ಸಂಘಟಿತರಾಗಿ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಸಮಾಜ ಸೇವೆಯನ್ನ ಮಾಡಬೇಕು. ಸಮಾಜ ಸೇವೆಯ ಜೊತೆಗೆ ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರನ್ನ ಗುರುತಿಸಬೇಕು, ಅವರ ಒಂದು ಸೇವೆಯನ್ನ ಮಾಡಬೇಕು, ಅವರಿಗೆ ಉತ್ತೇಜನವನ್ನ ಕೊಡಬೇಕು, ಅವರಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಅಂತಕ್ಕಂಥ ಭಾವನೆ ನಿಮಗಿದೆಯಲ್ಲ, ನಿಜಕ್ಕೂ ಅದು ನಮ್ಮ ನೆಲಮಂಗಲ ತಾಲೂಕಿನ ಇತರ ಮಹಿಳೆಯರಿಗೆ ಮತ್ತೆ ಪುರುಷರಿಗೂ ಸಹ ಮಾದರಿಯಾಗಿರ್ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ, ಮಾದರಿ ಅಂತಕ್ಕಂಥದ್ದನ್ನ ನಾನು ಭಾವಿಸ್ತೇನೆ. ನಿಮ್ಮ ಸಂಘದ ಕಾರ್ಯಚಟುವಟಿಕೆಗಳ ಜೊತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲರ ಸೇವಕನಾಗಿ ಸದಾ ನಾನು ನಿಮ್ಮ ಟ್ರಸ್ಟ್ನ ಸೇವೆಯಲ್ಲಿ, ನಿಮ್ಮ ಟ್ರಸ್ಟ್ನ ಸೇವೆಯನ್ನು ಮಾಡಲಿಕ್ಕೆ ಸದಾ ಉತ್ಸುಕನಾಗಿರ್ತೇನೆ. ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಬಳಸ್ಕೋಬಹುದು ಅಂತಕ್ಕಂಥ ಮಾತನ್ನ ನಾನು ಈ ವೇದಿಕೆ ಮೇಲೆ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ, ನಾನು ಗಮನಿಸಿದ್ರೆ ಇಲ್ಲಿ ಇರ್ತಕ್ಕಂಥ ಸದಸ್ಯರನ್ನ ನೋಡಿದ್ರೆ ಬಹುತೇಕ ಎಲ್ಲರೂ ವಿದ್ಯಾವಂತರು ಅಂತಕ್ಕಂಥದ್ದು ನನ್ನ ಭಾವನೆ. ವಿದ್ಯಾವಂತರು ಎಲ್ಲಿ ಸಂಘಟಿತರಾಗ್ತಾರೆ ಅಲ್ಲಿ ನಿಜವಾಗ್ಲೂ ಅಭಿವೃದ್ಧಿ ಅಷ್ಟೇ ಅಲ್ಲ, ಅಲ್ಲಿ ಒಳ್ಳೆಯ ಮಹತ್ತರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತವೆ ಅಂತಕ್ಕಂಥದ್ದು ಈ ಸಮಾಜಕ್ಕೆ ಗೊತ್ತಿರ್ತಕ್ಕಂಥ ಸತ್ಯ. ಆ ಸತ್ಯವನ್ನ ನೀವು ಮುಂದೆ ಇನ್ನೂ ಹೆಚ್ಚಿಗೆ ಹಿನ್ನಡೆಗೊಳಿಸ್ತೀರಾ ಅಂತಕ್ಕಂಥದ್ದನ್ನ ನನ್ನ ಭಾವನೆ ಆಗಿದೆ. ನೀವು ಯಾವತ್ತೂ ಮಾಡ್ತೀರಾ ಅಂತಕ್ಕಂಥ ಒಂದು ಚಿಂತನೆಯನ್ನ ನಾನು ಇಟ್ಕೊಂಡು